ಹಾಯ್ ಹಲೋ ನಮಸ್ಕಾರ ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾಳೆ 3/3/2026 ಸೆಕೆಂಡ್ PUC ಇಂಗ್ಲೀಷ್ ರೀ ಎಕ್ಸಾಮ್ ಐತಿ. ಅದಕ್ಕೆ ಎಲ್ಲರೂ ಚಲೋ ತಂಗ ಪ್ರಿಪ್ರೇಷನ್ ಮಾಡಿರಿ ಅಂತ ತಿಳ್ಕೊಂಡ ಈಗೇನು ನೋಡಿದ್ರ 80 ಔಟ್ ಆಫ್ 80 2025 ಹಾಸಲ 80 ಅಂಕಕ್ಕೆ 80 ಅಂಕ ಯಾವ ರೀತಿ ತಗೊಂಡ್ರೆ ಮಾಡೆಲ್ ನೋಡಿ ಬರ್ರಿ. ಮಾಡೆಲ್ ಕ್ವಶನ್ ಪೇಪರ್ ಐತಿ. ಅವು ಯಾವ ರೀತಿ ಬರ್ದಾರ, ನೀವು ಯಾವ ರೀತಿ ಆನ್ಸರ್ ಬರಿಬೇಕ, ಎಲ್ಲಿ ಚಿತ್ಕಾಟ್ ಮಾಡ್ಯಾರ ಎಲ್ಲಿ ಚಿತ್ಕಾಟ್ ಮಾಡಿಲ್ಲ, ಮತ್ತು ನೀವು ನೀಟ್ನೆಸ್ಸನ್ನು ಯಾವ ರೀತಿ ಬರಿಬೇಕ ಎಂಬುದನ್ನು ನೋಡ್ರಿ. ಅದೇ ರೀತಿ ಕ್ವಶನ್ಗಳನ್ನು ನೋಡು. ನೀವು ಏನು ಮಾಡ್ಬೇಕಂದ್ರೆ ಮೊದಲಿಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಯಾರು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಔಟ್ ಆಫ್ 80 80 ಅಂಕಕ್ಕೆ 80 ಅಂಕ ಯಾವ ರೀತಿ ತೊಗೊಂಡಾರೆ ಎಂಬುದನ್ನು ನಿಮ್ಗೆ ಗೊತ್ತಾಗಂಗಿಲ್ಲ ರೀ. ಆ ಕಾರಣಕ್ಕೆ ಕರೆಕ್ಟಾಗಿ ನೋಡ್ರಿ. ಯಾವುದಂದ್ರೆ ಇಂಗ್ಲೀಷ್ ಆಗಿರ್ತದ. ಸಂಕೇತ 2 ಆಗಿರ್ತದ. ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಒನ್ನ 10ಕ್ಕೆ 10 ರೀ ಮಾರ್ಕ್ಸ್ 10ಕ್ಕೆ 10 ಒಂದನೇ ಫೇಜ್ನಾಗ. ತದನಂತರ ಎಷ್ಟೆಷ್ಟು ಅಂಕಗಳನ್ನು ತೊಗೊಂಡಾರೆ ಎಂಬುದನ್ನು ಇಲ್ಲಿ ನೋಡ್ಬೋದು ರೀ. ಅವು ಅಂಕಗಳನ್ನು ಇಲ್ಲಿ ಕನ್ಸಿಡರ್ ಮಾಡ್ಯಾರ ನೋಡ್ರಿ. 79 ತದನಂತರ ಇಲ್ಲಿ 80 80 ಅಂಕ 80 ತೆಗೆದುಕೊಂಡಾರ. ಅದೇ ರೀತಿ 1 ಅಂಕದ ಪ್ರಶ್ನೆಗಳು ಅಂದ್ರೆ MCQs ಪಾರ್ಟ್ ಎ ಒಳಗ ಪಾರ್ಟ್ ಎ ಒಳಗೆ ಏನ್ ಮಾಡ್ಯಾರ ಅಂದ್ರ MCQs ಕ್ವಶನ್ ಅದಾವ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ರೀ. ಅದನ್ನ ಯಾವ ರೀತಿ ಬರ್ದಾರ 1 ಅಂತ ಬರ್ದಾರ. ಅದ್ರೊಳಗೆ ಯಾವ ಸೀರೀಸ್ ಐತಿ ABCD 4 ಸೀರೀಸ್ ಕೊಟ್ಟಾರೆ. ಆನ್ಯುವಲ್ ಎಕ್ಸಾಮ್ ನಿಮ್ಗೆ ಗೊತ್ತಿರ್ಬೋದು 4 ಕೊಟ್ಟಿರ್ತಾರ. ಅದ್ರೊಳಗೆ ಡಿ ಇಲ್ಲಿ ನೋಡ್ರಲ್ಲ, ಡಿ ರಿಚ್ ಜಸ್ಟ್ ಎಲ್ಲ ಕೊಟ್ಟಾರ. ತದನಂತರ ಸಿ ಸೋಲ್ಸ್, ಬಿ ಮೆರಿಕಲ್, ತದನಂತರ 4th ಒನ್ ರೀ ಆನ್ಸರ್ ಕೊಟ್ಟಾರ. ಅವ್ರ ಅಕ್ಷರ ನೀಟ್ನೆಸ್ ಆಗಿ ಕಾಣುವಲ್ಲು. ಅದೇ ರೀತಿ ನೀವು ನೋಡ್ಕೊರಿ ನೆಗೆಟಿವ್ ಅದು ಕೊಟ್ಟಾರ. ಇಲ್ಲಿ ನ್ಯಾಚುರಲ್ ಅದು ಕೊಟ್ಟಾರ. ಅವನ್ನೆಲ್ಲ ಕರೆಕ್ಟಾಗಿ ನೋಡ್ಕೊರಿ. ಕ್ವಶನ್ ಯಾವ್ದವ ಆನ್ಸರ್ ಏನು ಹಾಕ್ಬೇಕು ಅಂಬುದು ನೋಡ್ರಿ. ಆ ಕ್ವಶನ್ ತಕ್ಕಂಗ ಆನ್ಸರ್ಗಳನ್ನು ಇರ್ತಾವ, ಸರಿಯಾದ ಆನ್ಸರ್ಗಳನ್ನು ಇರ್ತಾವ. ಅವ್ನು ನೋಡಿ ನೀವು ಸರಿ ಹಂಗೆ ಹಾಕ್ರಿ. ಅದೇ ರೀತಿ 9ನೇ ಕ್ವಶನ್ ಅದಾವ. ಎಲ್ಲನೂ 10 ಇರ್ತಾವ. ಫಸ್ಟ್ ಒನ್ ಎಷ್ಟಿರ್ತಾವ 10 ಇರ್ತಾವ MC ಕ್ವಶನ್. ಅವುಗಳನ್ನು ಹಂತ ಹಂತವಾಗಿ ಅವರ ಬರ್ದಾರ. ತದನಂತರ 11 ಬಿಟ್ಟ ಸ್ಥಳನ ನೋಡ್ಬೋದು. ಇಲ್ಲಿ ಅವ್ರಿಗೆ ಯಾವ್ದು ಬರ್ತಾವಲ್ಲ, ಸ್ಟಾರ್ಟಿಂಗ್ ಯಾವ ಬರ್ತಾವಲ್ಲ ಅವನು ಬರ್ದಾರ ನೋಡ್ರಿ. ವಾಸ್ ಕಮ್ಯುನಿಟೆಡ್, ಇಲ್ಲಿ ವಾಸ್ ಸೆಂಟೆನ್ಸ್ಡ್, ಇಲ್ಲಿ ವಾಸ್ ಆಸ್ಡ್ 3 ಕೊಟ್ಟಾರೆ. 1 2 3 ಇದಕ್ಕೆ ಅಲ್ಲಿ ಇದನ್ನ ಕೊಟ್ಟಿರ್ತಾರೆ. ಅಂದ್ರೆ ಅದರ ಸೊಲ್ಯೂಷನ್ ಏನಾಗೈತೆ ಎಂಬುದನ್ನು ಕೊಟ್ಟಿರ್ತಾರೆ. ಅದನ್ನ ನೋಡಿ ಅವ್ರು ಬರ್ತಾರೆ. 10ಕ್ಕೆ 10 ಒಂದೇ ಪೇಜ 10ಕ್ಕೆ 10 ಬರ್ತಾರೆ. ತದನಂತರ 12ನೇ ಕ್ವಶನ್ ಒಳಗ ಇಲ್ಲಿ ಬಿಟ್ಟ ಸ್ಥಳ ಅದಾವ. ಏನೇನು ಬರ್ದಾರ ಬಿಟ್ಟ ಸ್ಥಳ ಲಿಪ್ಸ್ ಆ್ಯಂಡ್ ಬಿಟ್ವೀನ್ ದ ಬೌಂಡ್ಸ್ ಅದು ಬರ್ದಾರ. ತದನಂತರ ಟು ಕೀಪ್ ಒನ್ ಸೆಟ್ ಆನ್ ಅದು ಬರ್ದಾರ. ನೀವು ನೋಡ್ಕೊರಿ ಅವನು ಸರಿ ಹಂಗ. ತದನಂತರ ಹೊಂದಿಸಿ ಬೇರೆ ಇರ್ತಾವ. ಅವ್ರದ್ದು ಸರಿ ಅದನ್ನು ಅವ್ರ ಮುಂದೆ ಬರ್ದಾರ ಯಾವ ರೀತಿ ಎಂಬುದನ್ನು ನೀವು ನೋಡ್ಕೋರಿ. ಅವುಗಳನ್ನು ನೋಡ್ರಿ. 5 ಮಾರ್ಕ್ಸ್ ಇಂಪಿಕ್ಸ್ ಅಂದ್ರೆ ರೆಫರ್ ಹಾಸಲ್ ಕ್ವಶನ್ ಪೇಪರ್ ಇರ್ತದೆ. ಇದ್ರ ರಿಪೀಟೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಇಂಗ್ಲೀಷ್ ಆದ ಕಾರಣ ರಿಪೀಟೆಡ್ ಆಗಿರ್ತದ. ಪಾರ್ಟ್ ಬಿ ಒಳಗ ನೋಡು. ಪಾರ್ಟ್ ಬಿ ಒಳಗ ಕ್ವಶನ್ಗಳನ್ನ ಇಲ್ಲಿ ರಾಂಗ್ ಆನ್ಸರ್ ಬರ್ತಾರೆ. ಅಂದ್ರೆ ಎಕ್ಸ್ಟ್ರಾ ಕನ್ಸಿಡರ್ ಆಗಿರ್ತದ. ತದನಂತರ ಸನ್ನಿ ಮಾರ್ನಿಂಗ್ ರೀದ ಸಮರಿ ಬರ್ದಾರ. ನೀವು ನೋಡ್ಕೊರಿ ಸರಿ ಹಂಗ ಯಾವ ರೀತಿ ಇನ್ವರ್ಟೆಡ್ ಕಾಮ ಕೊಟ್ಟಾರ. 2 ಮಾರ್ಕ್ಸಿನ ಕ್ವಶನ್ ಇದು 2 ಮಾರ್ಕ್ಸ್ ಕೊಟ್ಟಾರ ನೋಡ್ರಿ. ಅದೇ ರೀತಿ ಎಷ್ಟು ಕ್ವಶನ್ ಏನು ಕೊಟ್ಟಾರ ಅದಕ್ಕೆ ಆನ್ಸರ್ ಅಷ್ಟ ಬರೀಬೇಕು, ಜಾಸ್ತಿ ಬರಿಬೇಡ್ರಿ. ತದನಂತರ 16ನೇ ಕ್ವಶನ್ ರೀ ವೆನ್ ಯು ಆರ್ ಓಲ್ಡ್. ಇದು 2 ಮಾರ್ಕ್ಸಿಗೆ ಏನು ಕ್ವಶನ್ ಕೇಳಾರ ಅಷ್ಟ ಬರ್ದಾರ್ರಿ. ನೀವು ನೋಡ್ರಿ ಅದನ್ನ ಏನು ನೋಡ್ಕೋಬಹುದು. ನೀವು ಆನ್ಸರ್ಗಳನ್ನ ನೋಡ್ಕೋಬಹುದು. ಅದನ್ನ ಎಕ್ಸಾಮು ಬರಿಬಹುದು ನೀವು. ಅದಕ್ಕೆ ಕ್ವಶನ್ ಬಂದ್ರೆ ಅದು ಬೇರೆದಕ್ಕೂ ಬರಿಬಾರ್ದು.
ತದನಂತರ ಜೂಲಿಯಟ್ ಇನ್ ದ ಪೋಯಮ್ ರೋಮಿಯೋ ಜೂಲಿಯಟ್ ನೋಡ್ರಿ ರೋಮಿಯೋ ಜೂಲಿಯಟ್ ರೈಟನ್ ಬೈ ದ ವಿಲಿಯಂ ಶೇಕ್ಸ್ಪಿಯರ್ ಅದನ್ನು ಬರ್ದಾರ. ಅವರು ಚಿತ್ಕಾಟ್ ಮಾಡ್ಯಾರ, ಅದರ ಒಂದು ಲೈನ್ ಹಾಕ್ಯಾರ. ನೀವು ಎಲ್ಲರ ತಪ್ಪಾದ್ರೆ ಅಷ್ಟ ಮಾಡ್ರಿ, ಹೆಚ್ಚಾಳ್ತಿ ಏನು ಎಕ್ಸ್ಟ್ರಾ ಏನು ಮಾಡಬೇಡ್ರಿ. ಅಂದ್ರೆ 5 ಮಾರ್ಕ್ಸ್ ಕೊಟ್ಟಾರ ನೋಡಿ. ಟೋಟಲ್ ಆಗಿ 3, ಇಲ್ಲಿ 2, 5 ಮಾರ್ಕ್ಸ್. ತದನಂತರ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ದು ಏನು ಬರ್ತಾವ ಸಮರಿಗಳನ್ನು ಬರ್ತಾವ. ನೀವು ಎಲ್ಲ ಪಾಠದ ಸಮರಿಗಳನ್ನು ಓದಿರಂದ್ರ ಏನು ಅಂಜು ಭಯ ಅಂತ ಪಡಬೇಡ್ರಿ. 2.5 ಮಾರ್ಕ್ಸ್ ಕೊಟ್ಟಾರ ಇದಕ್ಕೆ. ಈ ಸಮರಿಗೆ ಟೋಟಲ್ ಆಗಿ ಇದು ಯಾವ್ದಂದ್ರ ಟು ದ ಫಾರ್ಮ್ ಇಟ್ ದ ಚೈಲ್ಡ್. ಒಟ್ಟು ಇದೊಂದು ಹೆಸರು ಬರ್ತಾರ, ಇದನ್ನ ಸಮರಿ ಬರೆದು ಬಿಡ್ರಿ. ತದನಂತರ 22 ಜಪಾನ್ ಅಂಡ್ ಬ್ರಿಟನ್ ಈ ಪೋಯಮ. ತದನಂತರ ಈ ಪೋಯಮ್ನ ಸರಿಯಾಗಿ ಓದ್ಕೊರಿ. ಈ ಪೋಯಮ್ದಾಗ ಏನೇನೈತಿ ನಿಯಮಗಳನ್ನು ಓದ್ಕೊಂಡು ಸರಿಯಾಗಿ ಬರ್ರಿ. ತದನಂತರ 23ನೇದ್ರಿ 23ರಿಂದ ವಾಟರ್ ಅದ ಪೋಯಮ್ ಅದ, ಅದನ್ನು ಸರಿಯಾಗಿ ನೋಡ್ಕೊರಿ, ಅದನ್ನ ಬರೀರಿ. ಇಲ್ಲಿ ಯಾವ ರೀತಿ ಅವ್ರ ಆನ್ಸರ್ ಬರ್ದಾರ ಎಂಬುದನ್ನು ನೋಡ್ಕೊರಿ, ನಿಮಗೂ ಯೂಸ್ ಆಗ್ತದ ಎಕ್ಸಾಮ್ ಒಳಗ. ಅದನ್ನ ನೀವು ನೀಟ್ನೆಸ್ ಆಗಿ ನೋಡ್ಕೊಂಡ ನೀಟ್ನೆಸ್ ಆಗಿ ಬರಿಬೇಕ್ರಿ. ತದನಂತರ 25 ಆನ್ ಚೈಲ್ಡ್ ರಿಟನ್ ಬೈ ಅದನ್ನ ಏನೇನು ಬರ್ದಾರ ನೋಡ್ಕೊರಿ. ನಿಮ್ಮ ಪ್ರತಿಯೊಂದನ್ನ ನೀವು ಬರೀರಿ. ಸನ್ನಿ ಮಾರ್ನಿಂಗ್ ನೆಕ್ಸ್ಟ್ 27ನೇ ಪ್ರಶ್ನೆ ಯಾವ್ದಂದ್ರ ರೀ ಸನ್ನಿ ಮಾರ್ನಿಂಗ್ ರಿಟನ್ ಬೈ ದ ಸರ್ಫೈಂಡ್ ಆ್ಯಂಡ್ ಜಾನ್ಸ್ ಕ್ವಿನ್ ಅವ್ರು ಬರ್ದಾರ್ರಿ. ಅದನ್ನ ನೀವು ನೋಡ್ಬೋದು. ಅದೇ ರೀತಿ 1.5 ಪೇಜ್ ಬರ್ದಂಗೆ, ಆಲ್ಮೋಸ್ಟ್ 2 ಪೇಜ್ ಬರ್ದಂಗೆ ರೀ. ಪಾರ್ಟ್ ಸಿ ಒಳಗೆ ಗ್ರಾಮರ್ ಸೆಕ್ಷನ್ ಒಳಗೆ ಬಂದ್ಮೇಲೆ ನಿಮ್ಗೆ ಗೊತ್ತಾಗ್ಬೋದು. ಅಲ್ಲಿ ಪ್ಯಾಸೇಜ್ ಕೊಡ್ತಾರೆ, ಅವುಗಳನ್ನ ನೀಟ್ನೆಸ್ ಆಗಿ ಓದಬೇಕು, ಓದಿ ಬರೀತೀರಿ. ಆ ಪ್ಯಾಸೇಜ್ ಇಲ್ಲದ ಆ ಪ್ಯಾಸೇಜ್ ಒಳಗಿನ ಕ್ವಶನ್ ಇವ ಆನ್ಸರ್ ಈ ರೀತಿ ಆಗ್ತವೆ. ನೀವು ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜ್ ಓದ್ರಿ, ಸರಿಯಾಗಿ ಬರೀರಿ. ಬಿಟ್ಟ ಸ್ಥಳ ಇರ್ತಾವ, ಅಲ್ಲಿ ಸಿನೋನಿಮ್ಸ್ ಆಂಟೋನಿಮ್ಸ್ ಕೊಟ್ಟಿರ್ತಾರ, ಮತ್ತು ಗ್ರಾಮರ್ ಟಾಪಿಕ್ಗಳು ಇರ್ತಾವ. ಇಲ್ಲಿ ಮ್ಯಾಪಿಂಗ್ ಇರ್ತದ, ಆ ಮ್ಯಾಪಿಂಗ್ ಅನ್ನ ಸರಿಯಾಗಿ ನೀವು ತಿಳ್ಕೊರಿ. ಪ್ಯಾಸೇಜ್ ಕೊಟ್ಟರೆ ಅದನ್ನ ಓದ್ರ, ಇಲ್ಲಿ ಮ್ಯಾಪಿಂಗ್ ಯಾವ ಬಿಟ್ಟಿರ್ತಾರಲ್ಲ ಅದ್ರ ಮುಂದಿನ ಶಬ್ದವನ್ನ ನೀವು ತುಂಬೇಕ್ರಿ. ತದನಂತರ 34 ಡೈಲಾಗ್ ರೈಟಿಂಗ್ ಬರ್ತಾವ, ಪ್ಯಾಸೇಜ್ ಬರ್ತಾವ, ಅವನನ್ನು ಬರೀರಿ. 34 35ನೇ ಡೈಲಾಗ್ ರೈಟಿಂಗ್. ಇಲ್ಲಿ ಚಿತ್ಕಟ್ ಹಾಕ್ಯಾರ, ನೀವು ಹಳೆ ಮಾಡಕ್ ಅಷ್ಟೇ ಗ್ಯಾಪ್ ಐತತ್ ಮಾಡ್ಲಿ. ಅಲ್ಲಿ ಲೆಟ್ರನ್ನ ಈ ಸೈಡ್ ಬರ್ದಾರ ನೋಡ್ರಿ. ಫಸ್ಟ್ ಯಾವ ರೀತಿ ಬರ್ದಾರ ಎಕ್ಸ್ ವೈ ನೇಮ್ ಕೊಡಬಾರ್ದು ಅಂತ ಹೇಳ್ತಾರೆ. 6 ಮಾರ್ಚ್ 2025 ಅಲ್ಲಿ ಅವರು ಕೊಟೇಶನ್ ಕೊಟ್ಟಿರ್ತಾರೆ, ಪ್ಲೇಸ್ ಕೊಟ್ಟಿರ್ತಾರೆ, ಅದನ್ನ ಹಾಕಬೇಕು. ನೀವು ಕಾಲೇಜ್ ನೇಮ್ ಅದು ಏನು ಹಾಕಕ್ಕೆ ಹೋಗ್ಬೇಡ್ರಿ. ಸರ್ ಆ್ಯಂಡ್ ಮೇಡಮ್, ಸಬ್ಜೆಕ್ಟ್ ಮತ್ತು ರೆಫರ್ ಎದಕ್ಕೆ ಬಿಡತ್ತಾರೆ ಎಂಬುದನ್ನು ಅಲ್ಲಿ ಹಾಕಿ ಈ ರೀತಿ ಲಾಸ್ಟಿಗೆ ಥ್ಯಾಂಕ್ ಯು ಆಫ್ ಯುವರ್ ಫೇತ್ಫುಲಿ ಸಿಗ್ನೇಚರ್ ಅಲ್ಲಿ ಮ್ಯಾಲೆ ಹೆಸರು ಹಾಕ್ಬಿಟ್ಟು ತೆಳಗು ಅದನ್ನ ಬರಿಬೇಕು. ನಿಮ್ಮ ಹೆಸರದು ಬರೆಯಕ್ಕೆ ಹೋಗಬಾರ್ದು. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಆಲ್. ಈ ಕ್ವಶನ್ ಪೇಪರ್ ಔಟ್ ಆಫ್ 80 ಔಟ್ ಆಫ್ 8. ಥ್ಯಾಂಕ್ ಯು ಆಲ್. ಈ ಕ್ವಶನ್ ಪೇಪರ್ ಆ್ಯಂಡೆಡ್ ಆಗಿರ್ತದೆ. ಅದೇ ರೀತಿ ನಿಮ್ಗೆ ಮುಂದಿನ ಹೊಸ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ.